ಆಚಾರ್ಯರಂದ್ರಂತೆ, ಬೇಷ್, ನನಗೆ ಸಹಾಯಕನಾಗಿ ಬಂದ ರೂಪ ನರಸಿಂಹರೂಪ. ಆದ್ದರಿಂದಲೇ ನಾವು ನಿತ್ಯ ವಾಯುಸ್ತುತಿ ಹೇಳ್ತೇವಲ್ಲ, ಹೇಳಬೇಕು. ಒಂದು ಶ್ಲೋಕ ಆದರೂ ಹೇಳಬೇಕು ವಾಯುಸ್ತುತಿ. ಇವತ್ತೊಂದು ಶ್ಲೋಕ, ನಾಳೆ 2ನೇ ಶ್ಲೋಕ, ಆಚೆ ನಾಡ್ದು 3ನೇ ಶ್ಲೋಕ. ಸ್ವಲ್ಪ ಕಷ್ಟ ಉಂಟು, ಹೌದು. ಆದರೂ ನಮ್ಮ ನಾಲಿಗೆ ಚೆನ್ನಾಗಿ ಉರುಳಲಿಕ್ಕೆ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತರು ಮಾಡಿದ ವಾಯುಸ್ತುತಿ ನಮಗೆ ಎಲ್ಲ ರೀತಿಯ ಕಾಯಿಲೆಗೂ ಔಷಧಿ. ಅದು ಹೇಗೆ ಸಹಸ್ರನಾಮ ಎಲ್ಲ ಕಾಯಿಲೆಗೆ ಔಷಧಿಯೋ, ಅದೇ ರೀತಿಯಲ್ಲಿ ಹರಿ ಗುರುಗಳ ಸ್ತುತಿ ಎಲ್ಲ ಕಾಯಿಲೆಗಳಿಗೂ ಔಷಧ. ತ್ರಿವಿಕ್ರಮ ಪಂಡಿತರು ವಾಯುಸ್ತುತಿ ಮಾಡಿದರು, ಮಧ್ವರ ಬಗ್ಗೆ ಸ್ತೋತ್ರ ಮಾಡಿದರು, 3 ಅವತಾರ ಬಗ್ಗೆ ಸ್ತೋತ್ರ ಮಾಡಿದರು. ಮಧ್ವರ ಮುಂದೆ ಇಟ್ಟರು, ಸ್ತೋತ್ರ ನೋಡಿ ಅನುಗ್ರಹ ಮಾಡಬೇಕು ಅಂತ. ಮಧ್ವರು ಏನು ಮಾಡಿದರು ನೋಡಿದರು, ಎಲ್ಲ ಇದರಲ್ಲಿ ನನ್ನ ಸ್ತೋತ್ರ ಮಾತ್ರ ಉಂಟಲ್ಲ, ಎನ್ನ ಸ್ವಾಮಿಯ ಸ್ತೋತ್ರ ಇಲ್ಲಲ್ಲ ಅಂತಂದರು. ಆರಂಭದಲ್ಲಿ ನರಸಿಂಹ ನಖಸ್ತುತಿಯನ್ನು ಜೋಡಿಸಿದರು. ನರಸಿಂಹನ ಉಗುರಿನ ಸ್ತುತಿಯನ್ನು ನಾವು ಇದಕ್ಕೆ ನಖಸ್ತುತಿ ಅಂತೇವೆ. ಪಾಂತು ಅಸ್ಮಾನ್ ಪುರುಹೂತ ವೈರಿ ಬಲವನ್ ಆರಂಭ ಆಗುತ್ತಲ್ಲ, ಮತ್ತೆ ಅದಕ್ಕೊಂದು ಮುದ್ರೆ ಒತ್ತಿದ್ರು. ಏನು ಅಂತ ಮುದ್ರೆ ಒತ್ತಿದ್ರು? ಯಾರಿಗೆ ವಾಯುಸ್ತುತಿ ಪಠನದ ಫಲ ಬರಬೇಕೋ ಅವರು ಆರಂಭದಲ್ಲಿ ಪಾಂತೋಸ್ಮಾನ್ ಅಂತ ಹೇಳಬೇಕು, ವಾಯುಸ್ತುತಿ ಮುಗಿದ ಮೇಲೆ ಪುನೊಮ್ಮೆ ಪಾಂತೋಸ್ಮಾನ್ ಪುರುಹೂತ ವೀರಿ ಬಲವನ್ ಅಂತ ಹೇಳಬೇಕು. ಹೆಣ್ಮಕ್ಕಳು ಹೇಳಿದರೆ ತುಂಬ ಸಂತೋಷ. ಲಕ್ಷ್ಮೀ ಶೋಭಾನ ಹೇಳ್ತೀರಿ ಗೊತ್ತು, ಅದರ ಜೊತೆಯಲ್ಲಿ ಇದನ್ನು ಕೂಡ ನಿಧಾನಕ್ಕೆ, ನಾನು ಪುನಃ ಮೇಲೆ ಹೇಳೋಲ್ಲ. ನಮಗೆ ಎಷ್ಟು ಸಲ ಆಯಿತು ಅಂತ ಮುಖ್ಯ ಅಲ್ಲ, ಹೇಗೆ ಆಯಿತು ಎನ್ನುವುದು ಮುಖ್ಯ. ಪಾಂತು ಅಸ್ಮಾನ್ ಪುರುಹೂತ ವೈರಿ ಬಲವನ್. ಮೊದಲು ಈಗ ನಾವು ಹೇಳುವುದನ್ನು ಮಾತ್ರ ಪ್ರಯತ್ನ ಮಾಡೋಣ. ಅರ್ಥ ಮತ್ತೆ ನಿಧಾನಕ್ಕೆ. ಅರ್ಥ ಈ ಜನ್ಮದಲ್ಲಿ ಆಗದಿದ್ರೆ ಮುಂದಿನ ಜನ್ಮದಲ್ಲಿ, ಸದ್ಯಕ್ಕೆ ಹೇಳುವುದಂತೂ ಶುರು ಮಾಡೋಣ. ಈ ರೀತಿಯಲ್ಲಿ ಮಧ್ವರು ಅದರ ಹಿಂದೆ ಮುಂದೆ ನರಸಿಂಹ ಸ್ತುತಿಯನ್ನು ಜೋಡಿಸಿದರು. ಯಾಕೆ? ಆಚಾರ್ಯ ಮಧ್ವರಿಗೆ ಸಹಾಯಕವಾಗಿ ಬಂದಿರತಕ್ಕಂಥ ರೂಪ ಅಂತ. ಇದು ಇದೇ ರೀತಿಯಲ್ಲಿ ಇಷ್ಟೇ ಅಂತಲ್ಲ, ದೇವರ ಬಗ್ಗೆ ಮಾತ್ರ ಅಂತಲ್ಲ, ಮತ್ತೆ ನಮಗೆ ಜೀವನದಲ್ಲಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಂತ ಹೊರಟಾಗ, ಏನೋ ಒಳ್ಳೆಯ ಮಾತು ಅಂತ ಹೇಳಲಿಕ್ಕೆ ಹೋದಾಗ ಅಡ್ಡಿಪಡಿಸತಕ್ಕಂತಹ ಹಂದಿಗಳಿರ್ತಾವಲ್ಲ, ಅವುಗಳ ಉಚ್ಚಾಟನೆಗೂ ಕೂಡ ಪಾಂತೋಸ್ಮಾನ್ ಅನ್ನತಕ್ಕ ನಖಸ್ತುತಿ ಅನ್ನತಕ್ಕಂಥದ್ದು ಸಹಾಯಕ ಆಗುತ್ತೆ.